ಹೆಲೋ ಫಾರ್ಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸಖತ್ತಾಗಿದ್ದೀನಿ. ಇವತ್ತು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಮನೆ ಕಡೆಯಿಂದ. ಇವಾಗ ಕಟೀಲು ಹೋಗ್ತಾ ಇದ್ದೀನಿ. ಕಟೀಲು ದುರ್ಗಾ ಪರಮೇಶ್ವರಿ ಅಂತ ಹೇಳ್ಬಿಟ್ಟು ದೇವಸ್ಥಾನ ಇದೆ, ಅದರದ್ದು ಲಾಗ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ, ಬಸ್ ಸ್ಟಾಪ್ ಹತ್ರ ಹೋಗಿ ಸಿಗ್ತೀನಿ ನಿಮಗೆ ಡೈರೆಕ್ಟು. ಗೈಸ್ ನೋಡ್ಬೋದು, ಇವಾಗ ಬಂದು ಬಸ್ಸಲ್ಲಿ ಕೂತ್ಕೊಂಡಿದ್ದೀನಿ. ಇನ್ನೂ ಯಾರೂ ಇಲ್ಲ ಬಸ್ಸಲ್ಲಿ, ನಾನೊಬ್ಬನೇ. ನೋಡಿ, ಬೆಳಮನ್ ಬಸ್ ಸ್ಟಾಪ್, ಸಾರಿ ಕಾರ್ಕಳ ಬಸ್ ಸ್ಟಾಪ್. ಇವಾಗ ಇಲ್ಲಿಂದ ಕಿನ್ನಿಗೋಳಿ ಅಂತ ಊರಿದೆ, ಆ ಊರಿಗೆ ಹೋಗಿ ಅಲ್ಲಿಂದ ಮತ್ತೆ ನಾವು ಕಟೀಲ್ಗೆ ಹೋಗ್ಬೇಕು. ಆ ಕಡೆ ಬಸ್ ಚೇಂಜ್ ಮಾಡ್ಕೋಬೇಕು ಮಿಡಲಲ್ಲಿ. ಬನ್ನಿ ನೋಡೋಣ ಹೇಗೆ. ಗುರು, ಇವಾಗ ಬೆಳಮಣ್ಣಿಗೆ ಬಂದು ರೀಚ್ ಆಗಿದ್ದೀವಿ. ಇಲ್ಲಿಂದ ಕಟೀಲು ಹೋಗಬೇಕು. ಇನ್ನು ಇಲ್ಲಿಂದ 17 ಕಿಲೋಮೀಟ್ರ್ ಇದೆ ಕಟೀಲು. ನೋಡಿ, ಇದು ಬೆಳಮಣ್ಣು ಬಸ್ ಸ್ಟಾಪ್. ಇದು ಮೊದಲು ನಮ್ಮ ಅಣ್ಣ ಇದ್ದಿದ್ದು ಇಲ್ಲೇ, ಅಂದರೆ ಈ ಸ್ಟೋರ್ ಕಾಣ್ತಾ ಇದೆಯಲ್ಲ, ಇದ್ರ ಹಿಂದ್ಗಡೆ ಒಂದು ಅಪಾರ್ಟ್ಮೆಂಟ್ ಇತ್ತು. ಆ ಅಪಾರ್ಟ್ಮೆಂಟಲ್ಲೇ ನಾವು ಫಸ್ಟ್ ಇದ್ದಿದ್ದು. ನಮ್ಮ ಅಣ್ಣಂಗೆ ಟ್ರಾನ್ಸ್ಫರ್ ಆಯಿತು, ಅಂದರೆ ಇಲ್ಲಿಂದ ಕಾರ್ಕಳಕ್ಕೆ ಟ್ರಾನ್ಸ್ಫರ್ ಆಯಿತು. ಮ್ಯಾನೇಜರ್ ಆದರು ಅಂತ ಟ್ರಾನ್ಸ್ಫರ್ ಮಾಡಿದ್ರು. ಆವಾಗ ಕಾರ್ಕಳಕ್ಕೆ ಶಿಫ್ಟ್ ಆಗಿದ್ದು ನಮ್ಮಣ್ಣ. ಇವಾಗ ಕಾರ್ಕಳದಲ್ಲಿದ್ದೀವಿ. ಮೊದಲು ನಮ್ಮ ಅಣ್ಣ ಒಂದು 2-3 ವರ್ಷ ಇಲ್ಲೇ ಬೆಳಮಣ್ಣಲ್ಲೇ ಕೆಲಸ ಮಾಡಿದ್ದು, ಬರೋಡಾ ಬ್ಯಾಂಕಲ್ಲಿ. ಆವಾಗ ಇನ್ನೂ ಕ್ಲರ್ಕ್ ಆಗಿದ್ದರು, ಇವಾಗ ಮ್ಯಾನೇಜರ್ ಆಗಿದ್ದಾರೆ ಅಂತ ಟ್ರಾನ್ಸ್ಫರ್ ಮಾಡಿದ್ದಾರೆ. ನೆನಪಾಯಿತು, ಅದಕ್ಕೆ ನಿಮಗೂ ಹೇಳಬೇಕು ಅಂತ ಟ್ರೈ ಮಾಡ್ತಾಯಿದ್ದೆ. ಬನ್ನಿ ನೋಡೋಣ. ಇವಾಗ ಕಟೀಲ್ಗೆ ಹೋಗಬೇಕು. ಕಟೀಲ್ ಬಸ್ ಸ್ಟಾಪಲ್ಲಿ ಹೋಗಿ ಸಿಗ್ತೀನಿ ನಿಮಗೆ ಮತ್ತೆ. ಗೈಸ್ ನೋಡ್ಬೋದು, ಇವಾಗ ರೀಚ್ ಆಗಿದ್ದೀನಿ ಕಟೀಲ್ನ. ಇದು ಕಟೀಲ್ ಬಸ್ ಸ್ಟಾಪು. ಇವಾಗ ನಾನು ದೇವಸ್ಥಾನದ ಕಡೆಗೆ ಹೋಗ್ತಾ ಇದ್ದೀನಿ. ದೇವಸ್ಥಾನ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನ. ನೋಡಿ, ಇದು ಇವತ್ತು ಶುಕ್ರವಾರ ದೇವಿಯ ವಾರ, ಹೀಗಾಗಿ ಶುಕ್ರವಾರ ಬಂದಿದ್ದೀನಿ. ತುಂಬಾ ಫೇಮಸ್ ದೇವಸ್ಥಾನ ಇದು ಈ ಕಡೆ ಎಲ್ಲ. ಇದು ಮಂಗಳೂರು ಡಿಸ್ಟಿಕ್ಕಲ್ಲಿ ಬರುತ್ತೆ. ಇಲ್ಲಿಂದ ಮಂಗಳೂರು ಬರೀ 20 ಕಿಲೋಮೀಟ್ರ್ ಅಷ್ಟೇ. ಬನ್ನಿ ನೋಡೋಣ ದೇವಸ್ಥಾನದ ಕತೆ ಏನು, ದೇವಸ್ಥಾನದ ಒಂದು ಇತಿಹಾಸ ಏನು ಎಲ್ಲ ನೋಡೋಣ. ಲಾಗ್ ಮಾಡಿಕೊಂಡು ರಿಟರ್ನ್ ದೇವಸ್ಥಾನದಿಂದ ಹೊರಗಡೆ ಬರ್ತೀನಲ್ಲ, ಆವಾಗ ಸಿಗ್ತೀನಿ. ಅಲ್ಲಿವರೆಗೂ ದೇವಸ್ಥಾನದ ಬಗ್ಗೆ ತಿಳ್ಕೊಂಬನ್ನಿ. ಈ ಭಾಗದಲ್ಲಿ ಅಸುರ ಅಂತ ಹೇಳ್ಬಿಟ್ಟು ಒಬ್ಬ ರಾಕ್ಷಸ ಇರ್ತಾನೆ. ಆ ರಾಕ್ಷಸ ಜನರಿಗೆ ತುಂಬಾ ಸಂಕಷ್ಟಗಳನ್ನು ನೀಡ್ತಾ ಇರ್ತಾನೆ, ಕಷ್ಟಗಳನ್ನು ನೀಡ್ತಾ ಇರ್ತಾನೆ, ದರೋಡೆ ಮಾಡ್ತಾ ಇರ್ತಾನೆ, ತುಂಬಾ ತೊಂದರೆ ಕೊಡ್ತಾ ಇರ್ತಾನೆ. ಈ ರೀತಿ ತೊಂದರೆ ಕೊಡ್ತಾ ಇದ್ದಂತಹ ರಾಕ್ಷಸ ಅವನು ಮಾಡುವ ಕೃತ್ಯಗಳಿಂದ ಈ ಯಜ್ಞ ಯಾಗಾದಿಗಳಿಗೂ ಕೂಡ ತುಂಬಾ ತೊಂದರೆ ಆಗುತ್ತೆ. ನೋಡಿ ಗುರು, ಇದು ಅನ್ನಪ್ರಸಾದಕ್ಕೆ ಹೋಗೋದಕ್ಕೆ ಮಾಡಿರುವಂತಹ ಸಾಲು, ಅಂದರೆ ಕ್ಯೂ ಹಚ್ಚೋದಕ್ಕೆ ಮಾಡಿರುವಂತಹ ಪ್ಲೇಸ್ ಇದೆಲ್ಲ. ನೋಡಿ, ಇಲ್ಲಿಂದ ಅಲ್ಲಿವರೆಗೂ ಇದೆ, ಮತ್ತು ಈ ಕಡೆ ಒಳಗೂ ಕೂಡ ಇದೆ ಅದೇ ರೀತಿ. ಇಷ್ಟು ದೊಡ್ಡ ಕ್ಯೂನ ಮಾಡಿದ್ದಾರೆ ಅಂದರೆ ಅರ್ಥ ಮಾಡ್ಕೋಬೇಕು ಇಲ್ಲಿ ಎಷ್ಟರ ಮಟ್ಟಿಗೆ ಜನ ಭೇಟಿ ಕೊಡ್ತಾರೆ ಈ ದೇವಸ್ಥಾನಕ್ಕೆ, ಬಂದು ಹೋಗ್ತಾರೆ ಅಂತ. ಇದು ನೋಡಿ, ಇದು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಲ್ಲ. ಆ ಕಡೆ ನಾವು ಹೋಗಿದ್ವಲ್ಲ, ಹಿಂದ್ಗಡೆ ನದಿ ನೋಡಿದ್ರಿ, ನದಿ ಮಧ್ಯ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಕವಲು ಹೊಡೆದಿರುವಂತಹ ಇನ್ನೊಂದು ನದಿ ಇಲ್ಲಿ ಬರುತ್ತೆ ನೋಡಿ. ಮನ್ಸನ ಜೀವ ನೀ ನುಡಿಸಿ ಆಡಕ ಢಮರುವಾಗ್ಯಾವ ಯಾಕ ಶಿವಲಿಂಗ. ಗುರು, ಇವಾಗ ಎಷ್ಟೊತ್ತು ದೇವಸ್ಥಾನದ ಒಳಗಡೆ ನೋಡಿದ್ವಿ, ಇವಾಗ ದೇವಸ್ಥಾನದಿಂದ ಹೊರಗಡೆ ಬರ್ತಾ ಇದ್ವಿ. ಇಲ್ಲಿಂದ ದೇವಸ್ಥಾನದ ಮುಖ್ಯ ದ್ವಾರ ನೋಡಿ ಹೇಗೆ ಕಾಣಿಸುತ್ತೆ.
ಸೊ ಗೈಸ್ ಇವಾಗ ಒಳಗಡೆ ಹೋಗಿ ಲಾಗ್ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ. ಇಲ್ಲಿ ಸಂಗೀತ ನಡೀತಾ ಇದೆ. ಒಂದು 5 ನಿಮಿಷ ನೋಡಬೇಕು ಅಂತ ಇಂಟ್ರೆಸ್ಟ್ ಬರ್ತಾ ಇದೆ. ಬನ್ನಿ ನೋಡೋಣ. ನೋಡಿದೆ ಗುರು, ಎಲ್ಲ ನೋಡಿಕೊಂಡು ಇವಾಗ ರಿಟರ್ನ್ ಮತ್ತೆ ಹೋಗಬೇಕಲ್ಲ, ಕಾರ್ಕಳಕ್ಕೆ ಹೋಗ್ತಾಯಿದ್ದೀನಿ. 5 ಗಂಟೆ ಆಗ್ತಾ ಬಂತು ಟೈಮು. ಬಸ್ಸದು ಎಲ್ಲ ನೋಡಿದ್ರಲ್ಲ, ಬರಬೇಕಾದ್ರೇ ಅಷ್ಟು ಕಷ್ಟ ಆಯಿತು ಮಧ್ಯಾಹ್ನ ಟೈಮಲ್ಲಿ. ಇನ್ನು ಇವಾಗ ಸಂಜೆ ಹೋಗೋ ಟೈಮಲ್ಲಿ ಇನ್ನೂ ಬಸ್ ಕಡಿಮೆ ಆಗಿರುತ್ತೆ, ಕಡಿಮೆ ಬಸ್ಸಸ್ ಇರುತ್ತೆ, ಹೋಗೋದಕ್ಕೆ ಸಿಗೋದಿಲ್ಲ. ಅದಕ್ಕೆ ಫಸ್ಟು ಕಾರ್ಕಳಕ್ಕೆ ಹೋಗ್ಬಿಡೋಣ. ಬನ್ನಿ, ಬಸ್ ಸ್ಟಾಪಿಗೆ ಹೋಗ್ತೀನಿ, ಬಸ್ ಸ್ಟಾಪ್ಗೆ ಹೋಗಿ ಸಿಗ್ತೀನಿ ನಿಮಗೆ. ಗಾಯ್ಸ್ ಇವಾಗ ಕಿನ್ನಿಗೋಳಿಗೆ ಬಂದು ಊಟ ಮಾಡ್ಕೊಂಡಿದ್ದೀನಿ. ಊಟ ಮಾಡಿಕೊಂಡು ಮತ್ತೆ ಬಸ್ ಸ್ಟಾಪ್ ಕಡೆ ಹೋಗ್ತಾಯಿದ್ದೀನಿ. ಇಲ್ಲಿಂದ ಸೀದಾ ಕಾರ್ಕಳ ಹೋಗ್ಬೇಕೀಗ. ಬನ್ನಿ ನೋಡೋಣ, ಬಸ್ ಹುಡ್ಕಾಡ್ಬೇಕೀಗ. ಹೋಗಿ ಬಸ್ ಹಿಡ್ಕೊಂಡು ಕಾರ್ಕಳ ಹೋಗ್ತೀನಿ. ಕಾರ್ಕಳ ಬಸ್ ಸ್ಟಾಪಲ್ಲಿ ಸಿಗ್ತೀನಿ ನಿಮಗೆ ಡೈರೆಕ್ಟಾಗಿ. ಸೊ ಗಾಯ್ಸ್ ಆವಾಗಲೇ ಬಂದೆ ಅಲ್ಲಿಂದ, ಬಸ್ ಸ್ಟಾಪಿಗೆ ಬಂದಿದೆ. ಬಸ್ ಸ್ಟಾಪಿಂದ ಮತ್ತೆ ಊಟ ಮಾಡಬೇಕು ಅಂತ ಬಂದಿದ್ವಿ. ನೋಡಿ ಶೀಶಾ ಇಲ್ಲಿಗೆ ಬಂದಿದ್ವಿ ಇವತ್ತು ಊಟಕ್ಕೆ. ಊಟ ಮಾಡ್ಕೊಂಡು ಇವಾಗ ರಿಟರ್ನ್ ಮನೆಗೆ ಹೋಗ್ತಾಯಿದ್ವಿ.